ಆತ್ಮೀಯರೇ, ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ. ನಾನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಸ್ವತಃ ನಿರ್ಮಿಸಿರುವ, ಅವರೇ ಇಂಜಿನಿಯರಿಂಗ್ ಇರುವಂತಹ ರಾಜಗೃಹ ಅವರ ಮನೆಯಲ್ಲಿದ್ದೀನಿ. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮುಂಬೈಯಲ್ಲಿ ತಮ್ಮದೇ ಆದಂತಹ ಒಂದು ಪ್ರಾಂತ್ಯವನ್ನು ಮಾಡಿಕೊಂಡು ತಾವು ಜನರಿಗೆ ಸಿಗಲಿಕ್ಕೆ ಒಂದು ಸ್ಥಳಾವಕಾಶ ಮಾಡಿಕೊಟ್ಟಿದ್ರು. ಆ ಸ್ಥಳಾವಕಾಶ ಏನಪ್ಪ ಅಂದರೆ, ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ವತಃ ಈ ರಾಜಗೃಹವನ್ನು ನಿರ್ಮಾಣ ಮಾಡ್ತಾರೆ. ಈ ರಾಜಗೃಹವನ್ನು ನಿರ್ಮಾಣ ಮಾಡೋದಷ್ಟೇ ಅಲ್ಲದೆ ಕೇವಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ ಇದ್ರಾಗ ಇರಂಗಿಲ್ಲ. ಇಲ್ಲಿ ಕಾಣ್ತಿರುವಂತಹ ಕೆಳಗಿನ ಫ್ಲೋರ್ನ ಬಿಟ್ಟು ಹೊರತುಪಡಿಸಿ ಉಳಿದ ಎಲ್ಲ ಫ್ಲೋರ್ಗಳಿಗೆ ವಿದ್ಯಾರ್ಥಿಗಳಿಗೆ ಯಾರವತ್ತು ಶಾಲಿ ಕಲೀಲಿಕ್ಕೆ ಇಷ್ಟಪಡ್ತಾರ, ಯಾರಿಗೆ ಹಾಸ್ಟೆಲ್ ವ್ಯವಸ್ಥೆ ಇರಂಗಿಲ್ಲ, ಯಾರಿಗೆ ಕಲೀಲಿಕ್ಕೆ ಅತಿ ಕಡು ಬಡತನ ಐತಲ್ಲ, ಅವ್ರಿಗೇನಪ್ಪ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಲ್ಲಿ ಮ್ಯಾಲ ಅವ್ರ ಮನೆ ಒಳಗೆ ಇರ್ಲಾಕ ವ್ಯವಸ್ಥೆಯನ್ನು ಮಾಡಿಕೊಡ್ತಾರ. ಅಂತಹ ರಾಜಗೃಹ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಸಿಸಿದ್ದ ಪವಿತ್ರವಾದಂತಹ ಸ್ಥಳ ಇದು. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಸ ಮಾಡ್ತಾರ. ಅವರ ಕುರುಹಿಗಾಗಿ ಅನೇಕ ವಿಚಾರಗಳನ್ನು ಇಲ್ಲಿ ನಾವು ನೋಡ್ಬೋದು. ನಿಮ್ಮೆಲ್ಲರಿಗೂ ಗೊತ್ತು, ಈಗಾಗಲೇ ಮುಂಬೈನಲ್ಲಿ ಇವತ್ತು 23ನೇ ತಾರೀಕು 2026 ಸಿಕ್ಕಾಪಟ್ಟೆ ಮಳೆ ಇದೆ. ಈ ಮಳೆಯ ನಡುವೆ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಾಜಗೃಹವನ್ನು, ಅದರ ಕುರಿತು ಹಲವಾರು ವಿಚಾರಗಳನ್ನು ತಮಗೆ ತಿಳಿಸ್ಲಿಕ್ಕೆ ನಾನೇನಪ್ಪ ಅಂದ್ರೆ ರಾಜಗೃಹದ ಮುಂದೆ ನಿಂತ್ಕೊಂಡಿದ್ದೀನಿ. ಈ ರಾಜಗೃಹದಲ್ಲೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ವಾಸಿಸಿದ್ದು. ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ದೆಹಲಿಯಲ್ಲಿ 1956 ಏನು ತೀರಿ ಹೋಗ್ತಾರ, ಮಹಾಪರಿನಿಬ್ಬಾನವನ್ನು ಹೊಂತಾರಲ್ಲ, ಅವಾಗ ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತರಲಾಗ್ತದೆ. ಮುಂಬೈಗೆ ತಂದ್ರೆ ಅವಾಗ ಮುಂಬೈನ ಇದೇ ರಾಜಗೃಹದಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪಾರ್ಥಿವ ಶರೀರವನ್ನು ನೋಡಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗ್ತದೆ. ಈ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಮಹಾನ್ ಕಾರ್ಯ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು, ಶೋಷಿತರಿಗೆ ಬಡವರಿಗೆ ಹಕ್ಕುಗಳನ್ನು ಕೊಟ್ಟರು, ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಹಲವಾರು ಪುಸ್ತಕಗಳನ್ನು ಬರೆದ್ರು, ಪತ್ರಿಕೆಗಳನ್ನು ತೆಗೆದ್ರು. ಎಲ್ಲವನ್ನ ಒಂದು ಮ್ಯಾನೇಜ್ ಮಾಡಬೇಕಾದ್ರೆ ಈ ಮುಂಬೈನ ದಾದರ್ ಪ್ರಮುಖವಾಗಿರ್ತಕ್ಕಂಥ ಸ್ಥಳ ಆಗ್ತದೆ. ದಾದರ್ನ ಏನು ಈಸ್ಟ್ನಲ್ಲಿ ಏನಪ್ಪ ಅಂದ್ರೆ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಭೂಷಣ ಏನು ಒಂದು ಪತ್ರಿಕೆನ ಪ್ರಿಂಟಿಂಗ್ ಪ್ರೆಸ್ಸನ್ನು ತೆಗಿತಾರ. ದಾದರ್ ವೇಸ್ಟ್ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನಪ್ಪ ಅಂದ್ರೆ ಅವರ ಮನೆ ರಾಜಗೃಹವನ್ನು ನಿರ್ಮಾಣ ಮಾಡ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1956 ಮಹಾಪರಿನಿರ್ವಾಣ ಹೊಂದಿದಾಗ ಇದೇ ದಾದರ್ನ ಚೈತ್ಯ ಭೂಮಿಯಲ್ಲಿ ಕೂಡ ಅವರನ್ನು ಏನಪ್ಪ ಅಂದ್ರೆ ಇದನ್ನು ಮಾಡಲಾಗ್ತದೆ. ಒಟ್ಟಾರೆಯಾಗಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜೀವನಕ್ಕೆ ಅನುಭವಿಸಿರ್ತಕ್ಕಂತಹ ಅಥವಾ ಜೀವನಕ್ಕೆ ಸಂಬಂಧಪಟ್ಟಂತಹ ಮಹತ್ತ ಏನು ಕುರುಹುಗಳಲ್ಲಿ ಈ ರಾಜಗೃಹ ಕೂಡ ಒಂದು. ಈ ರಾಜಗೃಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ, ಯಾಕಂದರೆ ಇದೊಂದು ಶಕ್ತಿಯ ಕೇಂದ್ರ ಆಗಿತ್ತು. ಇದೇನಪ್ಪ ಅಂದ್ರೆ ಒಂದು ಶಕ್ತಿಯ ಕೇಂದ್ರ. ಈ ಶಕ್ತಿಯ ಕೇಂದ್ರ ಇಲ್ಲಿಂದಾನೇ ಪತ್ರಿಕೆಗಳು ರೆಡಿ ಆಗ್ತಾ ಇದ್ವು, ಇಲ್ಲಿಂದಾನೇ ವಿಚಾರಗಳು ರೆಡಿ ಆಗ್ತಾ ಇದ್ವು, ಇಲ್ಲಿಂದ ಇಡೀ ಭಾರತ ದೇಶಕ್ಕೆ ಏನೆಲ್ಲ ವಿಚಾರಗಳು ಸರಬರಾಜು ಆಗಬೇಕು ಅವೆಲ್ಲವುಗಳನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದೇ ರಾಜಗೃಹದಲ್ಲೇ ಕೂತ್ಕೊಂಡು ಏನಪ್ಪ ಅಂದರೆ ಎಲ್ಲ ವಿಚಾರಗಳನ್ನು ವಿನಿಯೋಗ ಮಾಡ್ತಾ ಇದ್ರು. ಬಾಬಾ ಸಾಹೇಬರು ಇರುವಷ್ಟು ದಿನ ಇದೇ ಒಂದು ರಾಜಗೃಹದಲ್ಲಿ 50,000ಕ್ಕೂ ಹೆಚ್ಚು ಪುಸ್ತಕಗಳನ್ನು ಇಡಲಾಗಿತ್ತು. ಲೈಬ್ರರಿ ಇತ್ತು ಬಾಬಾ ಸಾಹೇಬ್ರು. 50,000ಕ್ಕಿಂತಲೂ ಹೆಚ್ಚು ಪುಸ್ತಕಗಳು ಇದೇ ಲೈಬ್ರರಿಯಲ್ಲಿದ್ದು. ಹಾಗಾಗಿ ಬಾಬಾ ಸಾಹೇಬರ ಜೀವನದಲ್ಲಿ ಈ ರಾಜಗೃಹ ಪ್ರಮುಖವಾಗಿರ್ತಕ್ಕಂಥ ಸ್ಥಾನವಾಗ್ತದೆ. ನೀವು ಮುಂಬೈ ಕಡೆ ಬಂದಿದ್ದೇ ಆದರೆ ರಾಜಗೃಹವನ್ನು ನೋಡ್ರಿ. ಬಾಬಾ ಸಾಹೇಬರು ಬಳಸುವ, ಅವರ ಜೀವಿತ ಕಾಲದಲ್ಲಿ ಬಳಸ್ತಿರುವಂತಹ ಅನೇಕ ಪುಸ್ತಕಗಳು, ಮೇಜುಗಳು, ಅವರ ಪಾತ್ರೆ ಪಗಡೆಗಳು, ರಮಾಬಾಯಿ ಅಂಬೇಡ್ಕರ್ ಬಳಸಿರ್ತಕ್ಕಂಥ ಪಾತ್ರೆ ಪಗಡೆಗಳು ಸಹ ಇಲ್ಲಿ ನೋಡಲಿಕ್ಕೆ ಲಭ್ಯ ಇದ್ದಾವೆ. ನೋಡ್ರಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಸ್ಟ್ರಗಲ್ನಲ್ಲೇ ಹೋಯಿತು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮಗಾಗಿ ತಾವು ಉರಿದು ಇನ್ನೊಬ್ಬರಿಗೆ ಬೆಳಕನ್ನು ಕೊಟ್ಟವರು. ಅಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಗೃಹವನ್ನು ಬಾಬಾ ಸಾಹೇಬರ ಮ್ಯೂಸಿಯಂ ಆಗಿ ಕನ್ವರ್ಟ್ ಸಹ ಮಾಡಿಲ್ಲ. ಇದು ಈ ದೇಶದ ಒಂದು ದೊಡ್ಡ ದುರಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರಿನ ಮೇಲೆ ರಾಜಕಾರಣ ಆಗ್ತದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಏನೆಲ್ಲ ಹೋರಾಟಗಳಾಗ್ತವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರು ಹೇಳಿ ಅಧಿಕಾರಕ್ಕೆ ಬರ್ತಾರೆ, MLA ಗಳಾಗ್ತಾರೆ, MP ಗಳಾಗ್ತಾರೆ, ರಾಜಕಾರಣಿಗಳಾಗ್ತಾರೆ. ಆದರೆ ಬಾಬಾ ಸಾಹೇಬರ ಅಮೂಲ್ಯವಾಗಿರ್ತಕ್ಕಂಥ ವಸ್ತುಗಳ ಬಗ್ಗೆ ಬಂದಾಗ ಅಲ್ಲಿ ಯಾಕೋ ಅಸಡ್ಡೆಯನ್ನು ತೋರ್ತಾರ, ಅದರ ಬಗ್ಗೆ ಕಾಳಜಿ ಇಲ್ಲ ಅಂತ ಗೊತ್ತಾಗ್ತದೆ.
ಅದೇ ರೀತಿಯಾಗಿರ್ತಕ್ಕಂಥ ಪರಿಸ್ಥಿತಿ ರಾಜ್ಯ ಗೃಹಕ್ಕೂ ಇದೆ. ಇಲ್ಲಿ ಆನಂದರಾಜ್ ಅಂಬೇಡ್ಕರ್ ಅವರು ಮತ್ತು ಭೀಮರಾವ್ ಅಂಬೇಡ್ಕರ್ ಅವರು ಇದ್ರೆ ಒಟ್ಟಂಗ ಅನೇಕ ಗಲಾಟೆಗಳು, ಗದ್ದಲಗಳು, ಕೋರ್ಟ್ ವ್ಯಾಜ್ಯಗಳು ಕೂಡ ನಡೆದವ. ಮತ್ತು ಈ ರಾಜ್ಯಗೃಹದ ಮೇಲೆ ಕೆಲವೇ ವರ್ಷಗಳ ಹಿಂದೆ ಅಟ್ಯಾಕ್ ಕೂಡ ಆಗಿತ್ತು. ಇಲ್ಲಿ ಏನಪ್ಪಾ ಅಂದ್ರೆ ಸಿಕ್ಕಾಪಟ್ಟಿ ಇಲ್ಲಿರ್ತಕ್ಕಂಥ ಕುಂಡಳಿಗಳನ್ನ, ಹೂವಿನ ಕುಂಡಗಳನ್ನೆಲ್ಲ ಒಡೆಯಲಾಗಿತ್ತು. ಅವಾಗಿಂದ ಏನು ಮಹಾರಾಷ್ಟ್ರ ಸರ್ಕಾರ ಇದೆ, ಬಹಳ ಟೈಟ್ ಸೆಕ್ಯೂರಿಟಿಯನ್ನ ಈ ರಾಜ್ಯ ಗೃಹಕ್ಕೆ ಕೊಟ್ಟಿದೆ. ಇಲ್ಲಿ ಯಾರಾದ್ರೂ ನೋಡ್ಲಿಕ್ಕೆ ಹೋದ್ರೆ ಎಲ್ಲ ತಪಾಸಣೆಯನ್ನ ಪಡ್ಕೊಂಡೇ ಹೋಗಬೇಕಾಗುತ್ತೆ. ಅಂತಹ ಒಂದು ಕಟ್ಟುನಿಟ್ಟಿನ ಒಂದು ಏನಪ್ಪಾ ಅಂದ್ರೆ ಕಾಯ್ದೆಯನ್ನ, ನಿಯಮವನ್ನ ಮಹಾರಾಷ್ಟ್ರ ಸರ್ಕಾರ ಜಾರಿ ಮಾಡಿದೆ. ಅದಷ್ಟೇ ಅಲ್ಲದೆ ಇದರ ಜೀರ್ಣೋದ್ಧಾರವನ್ನು ಕೂಡ ಮಹಾರಾಷ್ಟ್ರ ಸರ್ಕಾರ ಮಾಡ್ತಾ ಇದೆ. ಕೆಲವೇ ವರ್ಷಗಳ ಹಿಂದೆ ಹೋದರೆ ರಾಜ್ಯ ಗೃಹ ಯಾವುದೇ ಜೀರ್ಣೋದ್ಧಾರಕ್ಕೆ ಒಳಗಾಗಿರಲಿಲ್ಲ. ಆದರೆ ಮಹಾರಾಷ್ಟ್ರ ಸರ್ಕಾರ ಇದನ್ನು ಕೂಡ ಜೀರ್ಣೋದ್ಧಾರ ಮಾಡಿದರೆ ಒಟ್ಟಾರೆಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಮಾತನಾಡುವ, ಅವರ ವಿಚಾರಗಳನ್ನು ಹೇಳುವ, ಅವರ ಎಲ್ಲ ತತ್ವಗಳನ್ನು ಪರಿಪಾಲನೆ ಮಾಡುವಂಥ ಜನರಿಗೆ ರಾಜ್ಯ ಗೃಹ ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜೀವಂತ ಇದ್ದಾಗ ಎಷ್ಟು ಮೌಲ್ಯವಿತ್ತೋ ಅಷ್ಟೇ ಮೌಲ್ಯ ಈ ರಾಜ್ಯ ಗೃಹಕ್ಕಿದೆ. ಇಲ್ಲಿ ರಾಜ್ಯಗೃಹದಲ್ಲಿ ಬಾಬಾ ಸಾಹೇಬರು ಬಳಸಿರುವಂಥ ವಸ್ತುಗಳು, ಅವರ ವಿಚಾರಗಳು, ಅವರ ಮೊದಲ ಪತ್ರಿಕೆ ಪ್ರತಿ, ಸಂವಿಧಾನದ ಪ್ರತಿ, ಅವರು ಬಳಸುವಂಥ ಚೇರ್ಗಳು, ಮೇಜುಗಳು, ಸ್ಟಿಕ್ಗಳು ಎಲ್ಲವೂ ನೋಡಲಿಕ್ಕೆ ಸಿಗ್ತವೆ. ನೀವೇನಾದರೂ ಮಹಾರಾಷ್ಟ್ರದ ಕಡೆ ಬಂದರೆ ಮುಂಬೈನ ದಾದರ್ನಲ್ಲಿರ್ತಕ್ಕಂತಹ ಈ ಒಂದು ರಾಜ್ಯಗೃಹಕ್ಕೆ ಭೇಟಿ ಕೊಡಿ. ಈ ರಾಜ್ಯಗೃಹದ ಇನ್ನಷ್ಟು ವಿಚಾರಗಳನ್ನು ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಂಘರ್ಷ ನ್ಯೂಸ್ ಕರ್ನಾಟಕ. ವಿಡಿಯೋ ಮಾಡಿ